ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾದಂತಹ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ತನಿಖೆಯನ್ನ ಮುಗಿಸಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದಂತಹ ಪ್ರಕರಣದಲ್ಲಿ ಈಗ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ. ಬೇಲ್ ಸಿಗದೆ ಜೈಲಲ್ಲಿರುವಂತಹ ಪ್ರಜ್ವಲ್ಗೆ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ಕಾರಣ ಟ್ರಯಲ್ ಶುರುವಾಗ್ತಾ ಇದೆ ಈ ಕೇಸ್ನಲ್ಲಿ ಅನ್ನೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಈಗಾಗಲೇ ಚಾರ್ಜ್ ಶೀಟ್ ಅನ್ನಂತೂ ಹಾಕಲಾಗಿತ್ತು. ಸೊ ಅದೇ ಚಾರ್ಜ್ ಶೀಟ್ ಅನ್ನ ಆಧರಿಸಿ ಕೋರ್ಟ್ ನಲ್ಲಿ ಟ್ರಯಲ್ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಕ್ರಾಸ್ ಎಕ್ಸಾಮಿನೇಷನ್ ಹೇಗಾಗುತ್ತೆ, ಪ್ರಜ್ವಲ್ಗೆ ಇನ್ನಷ್ಟು ಶಾಕ್ ಹೇಗೆ ಸಿಗುತ್ತೆ ಅನ್ನೋದು ಕುತೂಹಲ ಕಾರಣ. ಮತ್ತು SIT ಸಂಗ್ರಹ ಮಾಡಿರುವಂತಹ ಎವಿಡೆನ್ಸ್ಗಳು ಎಷ್ಟರ ಮಟ್ಟಿಗೆ ಪ್ರಜ್ವಲ್ ಭವಿಷ್ಯಕ್ಕೆ ಕುತ್ತು ತರಬಹುದು ಅನ್ನೋ ಕುತೂಹಲ ಕೂಡ ಸದ್ಯಕ್ಕೆ ಮನೆ ಮಾಡ್ತಾ ಇದೆ. ನಿಮಗೆ ನೆನಪಿರ್ಬೋದು, ಹೋದ ತಿಂಗಳಷ್ಟೇ ಸುಪ್ರೀಂ ಕೋರ್ಟ್ಗೆ ಮೂವ್ ಮಾಡ್ಕೊಂಡಿದ್ರು ಪ್ರಜ್ವಲ್ ಪರ ವಕೀಲರು ಬೇಲ್ ಅರ್ಜಿಯನ್ನ. ಬಟ್ ಅಲ್ಲಿ ಡಿಸ್ಮಿಸ್ ಮಾಡಲಾಗಿತ್ತು. ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಕಾರಣವನ್ನು ಕೂಡ ನೀವು ಗಮನಿಸಿದ್ರಿ. ಈತ ಒಬ್ಬ ಪ್ರಭಾವಿ ಮತ್ತು ಈತನ ಮೇಲಿರುವಂತಹ ಆರೋಪಗಳು ಬಹಳ ಗುರುತರ. ಸೊ ಇಂಥ ಕೇಸ್ನಲ್ಲಿ ಬೇಲ್ ಕೊಡಬಾರದು ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಾಗಿತ್ತು. ಈ ಬೆನ್ನಲ್ಲೇ ಟ್ರಯಲ್ ಸ್ಟಾರ್ಟ್ ಆಗ್ತಾ ಇದೆ.